ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ದಿನಗಳಲ್ಲಿ ಮನುಷ್ಯರ ಮನಸ್ಸು ಬಹಳ ಶಕ್ತಿಹೀನವಾಗುತ್ತಾ ಹೋಗ್ತಾ ಇದೆ. ಮನಸ್ಸು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಹೀಗಾಗಿ ಏನಾದರೂ ಒಂದು ಕೆಟ್ಟದ್ದನ್ನು ನೋಡಿದರೆ ಸಾಕು, ಅದರ ಬಗ್ಗೆ ಗಂಟೆಗಟ್ಟಲೆ ಮನುಷ್ಯ ಯೋಚನೆ ಮಾಡ್ತಾ ಇರ್ತಾನೆ. ಈ ಮನಸ್ಸಿನ ವಿಕೃತಿಯನ್ನು ನಾವು ತಡೆಯಬೇಕಿದೆ. ಇಂದು ಜನರು ತಮ್ಮ ಕರ್ಮ, ಇಚ್ಛೆ, ಬಯಕೆಗಳಿಗೆ ಅಧೀನರಾಗಿ ಕರ್ಮಗಳನ್ನು ಮಾಡುತ್ತಿದ್ದಾರೆ. ಮನುಷ್ಯ ತನ್ನ ಆಸೆ, ಇಚ್ಛೆ, ಬಯಕೆಗಳನ್ನು ಪೂರ್ಣಗೊಳಿಸಲಿಕ್ಕಾಗಿ ಮನಸ್ಸನ್ನು ಹರಿಬಿಟ್ಟಿದ್ದಾನೆ. ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾನೆ. ತನ್ನ ಇಚ್ಛೆಗಳ ಪೂರೈಕೆಗೆ ಇನ್ನೊಬ್ಬರ ಬಲಿ ಕೊಟ್ಟಾದರೂ ಸರಿ, ತನ್ನ ಆಸೆಗಳನ್ನು, ಬಯಕೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಹಾತೊರೆಯುತ್ತಿದ್ದಾನೆ, ತೃಪ್ತಿಯನ್ನು ಪಡೆಯುತ್ತಿದ್ದಾನೆ. ಇಂಥ ಕೆಟ್ಟ ಕರ್ಮವನ್ನು ಮಾಡುವಂಥವರು ಕೊಲೆ, ಸುಲಿಗೆ ಮಾಡುವಲ್ಲಿಯೂ ಕೂಡ ಹೆಸುವುದಿಲ್ಲ. ಇಂತಹ ವ್ಯಕ್ತಿಗಳ ವಿಕೃತಿಯನ್ನು ನೋಡಿ ನೋಡಿ ಬೇರೆಯವರೂ ಕೂಡ ವಿಕೃತಿಯ ಕಡೆಗೆ ಹೋಗುತ್ತಿದ್ದಾರೆ. ಎಲ್ಲರ ಮನಸ್ಸು ವಿಕೃತವಾಗುತ್ತಿದೆ. ಆದರೆ ಇಂತಹ ಕೆಟ್ಟ ವಿಕೃತಿಗಳ ಮಧ್ಯೆಯೂ ಸಹ ನಾವು ಬದುಕಬೇಕಿದೆ. ನಮ್ಮ ಮನಸ್ಸನ್ನು ಎಲ್ಲಿಯೂ ಹರಿಬಿಡದೆ ಆತ್ಮ ಸ್ವರೂಪದಲ್ಲಿ ಇರಬೇಕು. ಅಂದರೆ ನಾನು ಈ ಶರೀರವಲ್ಲ, ನಾನೊಂದು ಆತ್ಮ ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಸದಾ ಇರಬೇಕು. ಕೆಟ್ಟದ್ದನ್ನು ಕೇಳಿದಾಗ, ನೋಡಿದಾಗ ನಾವು ವಿವೇಕದಿಂದ, ಬುದ್ಧಿಯಿಂದ ಮುಂದುವರಿಯೋದನ್ನು ಕಲಿಯಬೇಕು. ಯಾವುದರ ಪ್ರಭಾವಕ್ಕೂ ಸಹ ಒಳಗಾಗದೇ ಇರುವಂತೆ ನಮ್ಮನ್ನು ನಾವು ನೋಡಿಕೊಳ್ಳಬೇಕಿದೆ. ಯಾರನ್ನು ನೋಡಿದರೂ ಅವರ ಪ್ರಭಾವಕ್ಕೆ ಒಳಗಾಗದೆ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡು ನಡೆದುಕೊಳ್ಳಬೇಕಿದೆ. ಮತ್ತು ಈ ಜನರ ಮಧ್ಯೆ ವಿವೇಕದಿಂದ, ಬಹಳ ಜಾಗೃತಿಯಿಂದ, ಬುದ್ಧಿವಂತಿಕೆಯಿಂದ ವರ್ತಿಸಬೇಕಿದೆ. ಇಲ್ಲವಾದರೆ ಮನಸ್ಸು ವಿಕೃತಿಗೆ ಒಳಗಾಗುವ ಸಾಧ್ಯತೆಯೇ ಹೆಚ್ಚು. ಇದಕ್ಕೊಂದು ಕತೆ ನೆನಪಿಗೆ ಬರ್ತಾ ಇದೆ. ಒಮ್ಮೆ ಒಂದು ಆಶ್ರಮದಲ್ಲಿ ಒಂದು ಒಂಟಿ ಸಲಗವು ಬಂದು ಓಡಾಡುತ್ತಿತ್ತು. ಆ ಆಶ್ರಮದಲ್ಲಿದ್ದ ಒಬ್ಬ ಶಿಷ್ಯ ಆ ಸಲಗದ ಮುಂದೆ ಬಂದು ಎದೆಯೊಡ್ಡಿ ನಿಲ್ಲುತ್ತಾನೆ. ಅವನಿಗೆ ತಾನು ಬಹಳ ಬಲಶಾಲಿ ಮತ್ತು ತಾನು ಋಷಿಯೊಬ್ಬರ ಶಿಷ್ಯ, ನನಗೆ ಯಾವುದೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಹಂ ಅವನಲ್ಲಿತ್ತು. ಒಂಟಿ ಸಲಗದ ಮುಂದೆ ಆ ಅಹಂಕಾರಿ ಶಿಷ್ಯನು ನಿಂತಾಗ ಆ ಸಲಗವು ಶಿಷ್ಯನಿಗೆ ಒದ್ದು ಅವನ ಮೂಳೆಯನ್ನು ಮುರಿದು ಹಾಕುತ್ತೆ. ಶಿಷ್ಯ ಗುರುವಿನ ಬಳಿ ಬಂದು ಹೇಳ್ತಾನೆ, ಗುರುಗಳೇ, ನಾನು ನಿಮ್ಮಂತಹ ಮಹಾನ್ ಗುರುವಿನ ಶಿಷ್ಯ. ಅದಲ್ಲದೆ ನಾನು ಬಲಶಾಲಿಯೂ ಸಹ ಆಗಿದ್ದೇನೆ. ಆದರೂ ಸಹ ನನಗೆ ಯಾಕೆ ಹೀಗಾಯಿತು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ಇದೆಲ್ಲವೂ ಸರಿಯಪ್ಪ, ಆದರೆ ಆ ಆನೆಗೇನು ಗೊತ್ತು ನೀನು ಬಹಳ ಬಲಶಾಲಿ, ನೀನು ಮಹಾನ್ ಋಷಿಯೊಬ್ಬರ ಶಿಷ್ಯ ಅಂತ ಆನೆಗೆ ತಿಳಿದಿಲ್ಲವಲ್ಲ. ಆ ಸಮಯಕ್ಕೆ ನಿನ್ನ ಬುದ್ಧಿ, ನಿನ್ನ ವಿವೇಕ ಎಲ್ಲಿ ಹೋಗಿತ್ತು? ಒಂಟಿ ಸಲಗ ಯಾರನ್ನೂ ಬಿಡುವುದಿಲ್ಲ. ಅದರಿಂದ ತಪ್ಪಿಸಿಕೊಂಡು ದೂರವಿರಬೇಕೆಂಬ ವಿವೇಕ ಬುದ್ಧಿ ನಿನಗೆ ಬರಲಿಲ್ಲ. ಅದಕ್ಕೆ ಹೀಗಾಯಿತು ಎಂದರು ಗುರುಗಳು. ಈ ಜಗತ್ತಿನಲ್ಲಿ ಇದೇ ಸ್ಥಿತಿ ನಡೆಯುತ್ತಿದೆ. ವಿಕೃತಿ ತುಂಬಿದ ವ್ಯಕ್ತಿಗಳು ಒಂಟಿ ಸಲಗಗಳಂತೆ ಮನಬಂದಂತೆ ವ್ಯವಹರಿಸುತ್ತಿದ್ದಾರೆ. ಇಂಥವರ ಹತ್ತಿರವೂ ಸುಳಿಯದಂತೆ ಅವರ ಮಾತು, ಕತೆ, ವಿಚಾರ ಇತ್ಯಾದಿಗಳ ಪ್ರಭಾವಕ್ಕೆ ಒಳಗಾಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕಿದೆ. ಇಲ್ಲವಾದಲ್ಲಿ ಕಾಮ, ಕ್ರೋಧ, ಅಹಂಕಾರ ಇತ್ಯಾದಿಗಳಿಂದ ತುಂಬಿಕೊಂಡಿರುವಂತಹ ಕೆಟ್ಟ ಮನುಷ್ಯ ಆತ್ಮರ ಮಾತಿನ ಪ್ರಭಾವಕ್ಕೆ ಒಳಗಾದೆವೋ, ನಮ್ಮ ಮನಸ್ಸು ಕೂಡ ಅಂಥವರ ಮಾತನ್ನು ಕೇಳುತ್ತಾ ಕೇಳುತ್ತಾ ಅವರ ವಿಕೃತಿಯ ಬೀಜ ನಮ್ಮಲ್ಲೂ ಕೂಡ ಸೇರಿಕೊಂಡು ಆ ಬೀಜ ಒಂದು ದಿನ ಮರವಾಗಿ ಬೆಳೆಯುವುದು ಖಂಡಿತ. ನಾವು ಕೂಡ ಅಂತಹ ಕೆಟ್ಟ ಆತ್ಮರಂತೆ ಆಗುವುದರಲ್ಲಿ ಸಂಶಯವೇ ಇಲ್ಲ. ನಮ್ಮ ಸ್ವಭಾವವೂ ಕೂಡ ಅವರಂತೆ ವಿಕೃತಿಗೆ ಒಳಗಾಗುತ್ತಾ ಹೋಗುತ್ತದೆ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು. ಅಂದರೆ ಇನ್ನೊಬ್ಬರ ಬಗ್ಗೆ ಮಾತನಾಡಿಕೊಳ್ಳುವ, ಚಾಡಿ ಹೇಳುವ, ಕೆಟ್ಟ ಆಚಾರ ವಿಚಾರಗಳನ್ನುಳ್ಳಂತಹ ಆತ್ಮರ ಬಳಿ ನಾವು ನಿಲ್ಲಲೇಬಾರದು. ಅಂತಹ ಆತ್ಮರ ಮಾತುಗಳನ್ನು ನಾವು ಸುಮ್ಮನೆ ಕೇಳಿಸಿಕೊಳ್ಳುತ್ತಾ ಹೋದರೂ ಸಹ ಕೇಳುತ್ತಾ ಕೇಳುತ್ತಾ ನಮ್ಮ ಮನಸ್ಸು ಅದರಲ್ಲಿ ಆನಂದವನ್ನು ಪಡೆದುಕೊಳ್ಳಲಾರಂಭಿಸ್ತದೆ.
ನಾವು ಕೂಡ ಆ ಸ್ವಭಾವವನ್ನು ನಮ್ಮಲ್ಲಿ ಇಳಿಸಿಕೊಳ್ಳುತ್ತಾ ಹೋಗುತ್ತೇವೆ. ಹಾಗಾದರೆ ಯಾಕೆ ಮನಸ್ಸು ಇನ್ನೊಬ್ಬರ ಬಗ್ಗೆ ಮಾತನಾಡಿಕೊಳ್ಳುವ ಆತ್ಮಗಳ ಹಿಂದೆ ಹೋಯಿತು? ಕಾರಣ, ನಮ್ಮ ಮನದೊಳಗೆ ಇಂತಹದೊಂದು ಬೀಜ ಎಲ್ಲೋ ಅಡಗಿಕೊಂಡಿರುತ್ತದೆ. ಅದಕ್ಕೆ ಈಗ ನೀರು, ಗೊಬ್ಬರ ಸಿಕ್ಕಂತಾಯಿತು. ತಕ್ಷಣ ನಾವು ಜಾಗೃತರಾಗಿ ನಮ್ಮೊಳಗಿನ ಕೆಟ್ಟ ಸ್ವಭಾವವನ್ನು ಬೀಜ ಸಮೇತ, ಬೇರು ಸಮೇತ ಕಿತ್ತೆಸೆಯಬೇಕು ಎಂಬ ಸಂಕಲ್ಪವನ್ನು ನಾವು ಮಾಡಿಕೊಳ್ಳಬೇಕು. ನಾನು ಒಂದು ಪ್ರಕಾಶದಿಂದ ಕೂಡಿದ ಪರಿಶುದ್ಧ ಆತ್ಮ. ನಾನು ಮತ್ತೆ ಜನ್ಮ ಮರಣಗಳ ಚಕ್ರಕ್ಕೆ ಬರಬಾರದು. ಅಂದರೆ ನಾವು ಯಾವ ವಿಕರ್ಮಗಳನ್ನು ಕೂಡ ಮಾಡಿಕೊಳ್ಳಬಾರದು ಎಂಬ ಪ್ರಜ್ಞೆ ನಮ್ಮಲ್ಲಿರಬೇಕು. ಸದಾ ಜಾಗೃತವಾಗಿರಬೇಕು. ಈ ಭೂಮಿಯನ್ನು ಬಿಟ್ಟು ನಾನು ಮೇಲೆ ಹೋಗುವುದರೊಳಗೆ ನನ್ನೆಲ್ಲ ವಿಕರ್ಮಗಳನ್ನು ನಾಶ ಮಾಡಿಕೊಳ್ಳಬೇಕು. ಅಂದರೆ ಕೆಟ್ಟ ಕರ್ಮಗಳನ್ನು ನಾನು ಮಾಡಲೇಬಾರದು. ಅಂದಾಗ ಕೆಟ್ಟ ಜನಗಳ ಸಹವಾಸ, ಅವರ ಮಾತು ಕತೆ ಏನೇ ಆಗಿರಲಿ, ಎಲ್ಲ ಕೆಟ್ಟದರಿಂದ ನಾನು ದೂರ ಸರಿಯಬೇಕು. ಮೃತ್ಯುವಿಗೂ ಮೊದಲು ನಾವು ಪರಿಶುದ್ಧರಾಗಬೇಕಿದೆ ಮತ್ತು ಎಲ್ಲ ವಿಕೃತಿಗಳಿಂದ, ವಿಕಾರಗಳಿಂದ ಬಿಡುಗಡೆಯನ್ನು ಹೊಂದಬೇಕಿದೆ. ಒಂದು ವೇಳೆ ಮುಂದೆ ಮನುಷ್ಯ ಜನ್ಮ ಸಿಗುವುದಾದರೆ ಒಳ್ಳೆಯ ಸುಖ ಶಾಂತಿಯ ಜನ್ಮವೇ ಸಿಗಲಿ ಎಂದು ಪ್ರಯತ್ನಿಸಬೇಕಿದೆ. ಹೀಗೆ ನಾವು ಇಲ್ಲಿಂದ ಹೋಗುವುದರೊಳಗೆ ಎಲ್ಲ ವಿಕರ್ಮಗಳ ನಾಶವಾದರೆ ಮಾತ್ರ ನಾವು ಪುನಃ ಈ ಮೃತ್ಯು ಲೋಕಕ್ಕೆ ಬರುವುದಿಲ್ಲ. ಹೀಗಾಗಿ ನೆನಪಿನಲ್ಲಿಡಿ, ಮನಸ್ಸು ಹಗುರವಾದಷ್ಟು ವಿಕರ್ಮಗಳು ನಾಶವಾಗುತ್ತಾ ಹೋಗುತ್ತವೆ. ಕೆಟ್ಟವರ ಪ್ರಭಾವದಿಂದ ದೂರ ಸರಿದಷ್ಟು ಮನಸ್ಸು ಆನಂದವಾಗಿರುತ್ತದೆ. ಇದರಿಂದ ಮೃತ್ಯುವಿನ ನಂತರ ಮೇಲಿನ ಲೋಕಕ್ಕೆ ನಾವು ಹೋದಾಗ ಇನ್ನೂ ಹೆಚ್ಚಿನ ಮೇಲಿನ ಲೋಕಗಳಿಗೆ ನಮಗೆ ಸದ್ಗತಿಯಾಗುತ್ತಾ ಹೋಗುತ್ತದೆ. ಮೇಲಿನ ಲೋಕಕ್ಕೆ ಹೋಗುತ್ತಾ ಹೋಗುತ್ತಾ ನಾವು ಬೇಹದ್ನ ಅವಿನಾಶಿ ಪರಂಧಾಮಕ್ಕೂ ಕೂಡ ಒಂದು ಸೆಕೆಂಡಿನಲ್ಲಿ ಹೋಗಿ ಸೇರಬಹುದಾಗಿದೆ. ಆಗ ಈ ಎಲ್ಲ ದುಃಖ, ನೋವು, ಭಯ, ಮೃತ್ಯುವಿನಿಂದ ಕೂಡಿದ ಈ ಲೋಕದಿಂದ ಶಾಶ್ವತ ಮುಕ್ತಿ ಸಿಗುತ್ತದೆ. ಇದಕ್ಕಾಗಿ ಪ್ರಯತ್ನ ಮಾಡಲೇಬೇಕು. ಈ ಜನ್ಮವೇ ನನ್ನ ಕಡೆಯ ಜನ್ಮವೆಂದು ತಿಳಿದು ಎಲ್ಲ ರೀತಿಯ ನೆಗೆಟಿವ್ ಪ್ರಭಾವದಿಂದ ದೂರ ಸರಿದು ಆಲ್ಮೈಟಿ ಅಥಾರಿಟಿ ಬೇಹದ್ನ ಪರಮ ಪಿತನಿಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಸಮರ್ಪಿಸಿಬಿಡಬೇಕು. ಸದಾ ಪರಮಾತ್ಮನ ಸ್ಮರಣೆಯಲ್ಲಿರಬೇಕು. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रही है। जुड़े रहिए। परम शांति सोचो, बोलो परम शांति। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम